Hello, welcome to my YouTube channel and please subscribe my channel. ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ 2 7ನೇ ತರಗತಿ. ಇದರಲ್ಲಿ ಪದ್ಯ ಭಾಗ 8 ಅಭಿಮನ್ಯು ಪರಾಕ್ರಮ. ಈ ಒಂದು ಪದ್ಯದಲ್ಲಿ ಕೃತಿಕಾರರ ಪರಿಚಯ, ಅಭ್ಯಾಸ, ಚಟುವಟಿಕೆ ಈ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು. ಕೃತಿಕಾರರ ಪರಿಚಯ: ಕವಿ ಕುಮಾರವ್ಯಾಸ, ಸ್ಥಳ ಗದಗ ಜಿಲ್ಲೆ ಕೋಳಿವಾಡ ಗ್ರಾಮ, ಕಾಲ ಸಾಮಾನ್ಯ ಶಕ 1430, ಮೂಲ ಹೆಸರು ಗದುಗಿನ ನಾರಾಯಣಪ್ಪ, ಕಾವ್ಯನಾಮ ಕುಮಾರವ್ಯಾಸ, ಕಾವ್ಯ ರಚನೆ ಗದುಗಿನ ವೀರನಾರಾಯಣ ಗುಡಿಯಲ್ಲಿ, ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ. ಇದಕ್ಕೆ ಗದುಗಿನ ಭಾರತ, ಕನ್ನಡ ಭಾರತ, ಕುಮಾರವ್ಯಾಸ ಭಾರತ ಎಂದು ಕರೆಯಲಾಗುತ್ತದೆ. ಖ್ಯಾತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಅಭ್ಯಾಸ: ಅ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯದು, ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು? ಉತ್ತರ: ಧರ್ಮರಾಯನಿಗೆ ನಮಸ್ಕರಿಸಿದ ಅಭಿಮನ್ಯು, ನನ್ನನ್ನು ಯುದ್ಧಕ್ಕೆ ಕಳುಹಿಸಿ ದೊಡ್ಡಪ್ಪ. ಪದ್ಮವ್ಯೂಹದೊಳಗೆ ಹೋಗಲು ನನಗೆ ಗೊತ್ತು. ಶತ್ರುಗಳನ್ನೆಲ್ಲ ಯಮಪೂರಿಗೆ ಕಳುಹಿಸುವೆನು ಎಂದನು. ಎರಡನೇ ಪ್ರಶ್ನೆ, ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ ಏನು ಹೇಳುತ್ತಾನೆ? ಉತ್ತರ: ಅಭಿಮನ್ಯುವಿನ ಮಾತನ್ನು ಕೇಳಿ ಧರ್ಮರಾಯ, ಕಂದ, ನೀನಿನ್ನು ಚಿಕ್ಕವನು, ನಿನಗೆ ಪೌರುಷ ಉಂಟು. ಆದರೆ ಶತ್ರು ಸೈನ್ಯದಲ್ಲಿ ಇರುವವರು ಅಸಮಬಲರು. ಯುದ್ಧದಲ್ಲಿ ಅತಿರಥ ಮಹಾರಥರು ಇದ್ದರು. ಅವರನ್ನು ನೀನು ಹೇಗೆ ಎದುರಿಸುತ್ತೀಯ ಎಂದು ಹೇಳಿದನು. ಮೂರನೆಯದು, ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು? ಉತ್ತರ: ಅವರೆಲ್ಲ ಮೃಗಜಲದಂತೆ, ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ? ಲೆಪದುರ್ಗನ ಹಿಡಿಯಲು ಗರುಡ ಮಂತ್ರ ಬೇಕೇ? ಮೋಸದ ಆಲೋಚನೆಯಿಂದ ಮಾಡಿದ ಈ ವ್ಯೂಹಕ್ಕೆ ನನ್ನನ್ನು ಒಮ್ಮೆ ಕಳುಹಿಸಿ ನೋಡು, ನಾನು ಯುದ್ಧವನ್ನು ಗೆದ್ದು ಬರುತ್ತೇನೆ ಎಂದು ಧರ್ಮರಾಯನ ಮಾತಿಗೆ ಅಭಿಮನ್ಯು ಉತ್ತರ ಕೊಡುತ್ತಾನೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಲೆಪದುರ್ಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೇನು? ಉತ್ತರ: ಹಾವನ್ನು ಹಿಡಿಯಲು ಗರುಡ ಮಂತ್ರವನ್ನು ಬಳಸುತ್ತಾರೆ. ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇದೆಯೇ ಎಂಬ ಅರ್ಥವನ್ನ ನೀಡುತ್ತದೆ. ಎರಡನೇ ಪ್ರಶ್ನೆ, ನಿಮ್ಮಡಿ ಯಾಲಿಗಳಿಗೆ ಔತಣ ಇಕ್ಕುವನು ಎಂದು ಅಭಿಮನ್ಯು ಹೇಳಲು ಕಾರಣವೇನು? ಉತ್ತರ: ಅಭಿಮನ್ಯು ಧರ್ಮರಾಯನಿಗೆ ಗಾಳಿ ಬೆವರುವುದಿಲ್ಲ, ಬೆಂಕಿಯ ಜ್ವಾಲೆ ಹಿಮಕ್ಕೆ ಹೆದರುವುದಿಲ್ಲ. ಇಂತಹ ಸ್ಪರ್ಧಾತ್ಮಕ ಯುದ್ಧಕ್ಕೆ ನನ್ನನ್ನು ಬಾಲಕನೆಂದು ಪರಿಗಣಿಸದೆ, ಆತಂಕವನ್ನು ಮಾಡಿಕೊಳ್ಳದೆ ನನಗೆ ಅಪ್ಪಣೆ ಕೊಡಿ. ಶತ್ರುಗಳನ್ನು ಸಾಯಿಸಿ ನಿಮ್ಮ ಕಣ್ಣುಗಳಿಗೆ ಔತಣ ಕೂಟವನ್ನು ಇಕ್ಕುವೆ ಎಂದು ಹೇಳುತ್ತಾನೆ. ಪ್ರಶ್ನೆ 3, ವೈರಿ ವ್ಯೂಹದೊಳಗೆ ಇರುವ ವೀರರು ಯಾರು? ಉತ್ತರ: ವೈರಿ ವ್ಯೂಹದೊಳಗೆ ಇರುವ ವೀರರು ಕೃಪ, ಗುರುನಂದನವಾದ ಅಶ್ವತ್ಥಾಮ, ಕರ್ಣ, ಭೂರಿಶ್ರವ ಮತ್ತು ಜಯದ್ರಥ. ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಮೊದಲನೇ ಪ್ರಶ್ನೆ, ಶಿಶುವು ನೀನೆಲೆ ಮಗನೇ ಕಾದುವರ ಸಮಬಲರು ಕಣ. ಉತ್ತರ: ಈ ವಾಕ್ಯವನ್ನು ಕುಮಾರವ್ಯಾಸ ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಧರ್ಮರಾಯ ಅಭಿಮನ್ಯುವಿಗೆ ಹೇಳಿದನು. ಎರಡನೇ ಪ್ರಶ್ನೆ, ಕೊಡನ ಮಗನ ಕುಮಂತ್ರದೊಡ್ಡಿನ ಕಡಿತ ಕಾನಂಜುವೆನೆ. ಉತ್ತರ: ಈ ವಾಕ್ಯವನ್ನು ಕುಮಾರವ್ಯಾಸ ಬರೆದಿರುವ ಅಭಿಮನ್ಯು ಪರಾಕ್ರಮ
ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು. ಮೂರನೇ ಪ್ರಶ್ನೆ, ನಿಗೇಲು ವಂದವೆಂತೈ ಸಮರ್ವಿದು ಸಾಮಾನ್ಯವೆಲ್ಲೆಂದ. ಉತ್ತರ, ಈ ವಾಕ್ಯವನ್ನು ಕುಮಾರವ್ಯಾಸ ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಧರ್ಮರಾಯ ಅಭಿಮನ್ಯುವಿಗೆ ಹೇಳಿದನು. ನಾಲ್ಕನೇ ಪ್ರಶ್ನೆ, ಬಾಲನಿವ ನೆನ್ನದಿರು ದುಗುಡವ ತಾಳಲಾಗದು ಬೊಪ್ಪ. ಉತ್ತರ, ಈ ವಾಕ್ಯವನ್ನು ಕುಮಾರವ್ಯಾಸ ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು. ಈ ಅ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿ ಅರ್ಥ ನೀಡಲಾಗಿದೆ. ಪಟ್ಟಿಗಳ ಪದಗಳನ್ನು ಹೊಂದಿಸಿ ಬರೆಯಿರಿ. ಅಂದರೆ ಇಲ್ಲಿ ಅ ಪಟ್ಟಿ ಹಾಗೂ ಆ ಪಟ್ಟಿಯಲ್ಲಿ ಒಂದು ಪದಗಳನ್ನ ಕೊಟ್ಟಿದ್ದಾರೆ. ಅ ಪಟ್ಟಿಯಲ್ಲಿಯ ಪದಗಳಿಗೆ ಅರ್ಥವನ್ನ ಆ ಪಟ್ಟಿಯೊಳಗೆ ನೀಡಿದರೆ ಅದನ್ನ ನಾವು ಜೋಡಿಸಿ ಬರಿಬೇಕು. ಮೊದಲನೇದು ಅದಟು. ಅದಟು ಅಂತಂದ್ರೆ ಪರಾಕ್ರಮ. ಪರಾಕ್ರಮ. ಎರಡನೇದು ಸೈರಿಸಲಾಪೆ. ಸೈರಿಸಲಾಪೆ ಎರಡು ತಡೆದುಕೊಳ್ಳಲು ಸಾಧ್ಯ. ಮೂರನೇದು ಅಮ್ಮೇನು. ಅಮ್ಮೇನು ಅಂತಂದ್ರೆ ಸಾಧ್ಯವಾಗುವುದಿಲ್ಲ. ಸಾಧ್ಯವಾಗುವುದಿಲ್ಲ. ನಂತರ ನಾಲ್ಕನೇದು ಅಸದಳ. ಅಸದಳ ಅಂತಂದ್ರೆ ಅಸಾಧ್ಯ. ಐದನೇದು ಕಂಡಿಗೆಳೆ. ಕಂಡಿಗೆಳೆ ಅಂತಂತಂದ್ರೆ ನಾಶ ಮಾಡು. ನಾಶ ಮಾಡು. ನಂತರ ಆರನೇದು ನೇಮ. ನೇಮ ಅಂತಂದ್ರೆ ಅಪ್ಪನೆ. ಅಪ್ಪನೆ. ಓ, ಈ ವಾಕ್ಯವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಗಳನ್ನು ಗುರುತಿಸಿರಿ. ಅಂದ್ರೆ ಇವಾಗ ಇಲ್ಲಿ ಒಂದು ಭಾಷೆಯನ್ನ ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ. ಅದನ್ನ ನಾವೇನ್ ಮಾಡ್ಬೇಕಂತಂದ್ರ ಹೊಸಗನ್ನಡಕ್ಕೆ ಪರಿವರ್ತನೆ ಮಾಡ್ಬೇಕು. ಅಭಿಮನ್ಯು ಜನಪನ ಅಂಗ್ರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈ ಬೊಪ್ಪ ಮಹಾ ಅಹವದ ಒಳಗೆ ಪದ್ಮೆವುಹ ಭೇದನವ ತಾಬಲ್ಲೆನು ಅನುವರವ ಗೆಲುವೆನು ಅಹಿತರನು ಕೃತಾಂತತ ಮನೆಗೆ ಕಳುಹುವೆನು ನೀನ್ ಇನಿತು ಚಿಂತಿಸಲೇಕೆ ಕಾಳಗಕ್ಕೆ ಎನ್ನ ಕಳುಹು ಎಂದ. ಇದನ್ನ ನಾವೇನ್ ಮಾಡ್ಬೇಕು, ಹೊಸಗನ್ನಡಕ್ಕೆ ಪರಿವರ್ತನೆ ಮಾಡ್ಬೇಕು. ಉತ್ತರ, ಅಭಿಮನ್ಯು ಧರ್ಮರಾಯನ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು, ನನಗೆ ಅಪ್ಪಣೆ ಮಾಡಿ ದೊಡ್ಡಪ್ಪ, ಈ ಯುದ್ಧದ ಪದ್ಮವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ. ಯುದ್ಧವನ್ನು ಗೆಲ್ಲುವೆನು, ಶತ್ರುಗಳನ್ನು ಯಮನ ಮನೆಗೆ ಕಳುಹಿಸುವೆನು. ನೀವು ಚಿಂತಿಸಬೇಡಿ, ನನ್ನನ್ನು ಯುದ್ಧಕ್ಕೆ ಕಳುಹಿಸಿ ಎಂದನು. ನಂತರ ಚಟುವಟಿಕೆ. ಪಠ್ಯದಲ್ಲಿರುವ ಈ ಸಾಲುಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿ. ಮೊದಲನೇ ಪ್ರಶ್ನೆ, ವಿಷಯವನ್ನು ಮನಸ್ಸಿಗೆ ನಾಟುವಂತೆ ಮಾಡಲು ಅದೇ ರೀತಿಯ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಎನ್ನುತ್ತಾರೆ. ಅಭಿಮನ್ಯು ಧರ್ಮರಾಯನಿಗೆ ತನ್ನ ಧೈರ್ಯ ಪರಾಕ್ರಮ ಸಾಹಸಗಳನ್ನು ತಿಳಿಸಲು ಬಳಸುವ ರೂಪಕಗಳನ್ನು ಕೆಳಗೆ ನೀಡಲಾಗಿದೆ. ಇವುಗಳನ್ನು ಅರ್ಥ ಮಾಡಿಕೊಂಡು ವಿವರಿಸಿರಿ. ಮೊದಲನೆಯದು, ಮರೀಚಿಯ ತೊರೆಗೆ ಹರುಗೋಲಿಡುವರುಂಟೆ. ಉತ್ತರ, ಮರೀಚಿಕೆಯ ನದಿಯಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ? ಎರಡನೇದು, ಲೆಪ್ಪ ಲೆಪ್ಪದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು. ಉತ್ತರ, ಲೋಹದ ಹಾವನ್ನು ಹಿಡಿಯಲು ಗರುಡ ಮಂತ್ರವು ಏಕೆ? ಮೂರನೇ ಪ್ರಶ್ನೆ, ಗಾಳಿ ಬೆವರುವುದುಂಟೆ. ಉತ್ತರ,
ಗಾಳಿ ಬೆವರುತ್ತದೆಯೇ? 4 ವಹ್ನಿ ಜ್ವಾಲೆ ಹಿಮ ಕಂಜುವುದೇ? ಉತ್ತರ ಅಗ್ನಿಜ್ವಾಲೆ ಮಂಜಿಗೆ ಹೆದರುವುದೇ? ಇಲ್ಲಿ ಹಿಮ ಅಂತಂದ್ರೇನು? ಮಂಜು. 5ನೇ ಪ್ರಶ್ನೆ, ಮಂಜಿನ ಮೇಲುಗಾಳೆಗ ಉಂಟೆ ಬಲು ಬೆಸಗೆಯ ಬಿಸಿಯೊಳಗೆ? ಉತ್ತರ ಕಡು ಬೇಸಿಗೆಯ ಬಿಸಿಯೊಳಗೆ ಮಂಜಿನ ಸ್ಪರ್ಧಾತ್ಮಕವಾದ ಯುದ್ಧ ನಡೆಯುವುದುಂಟೆ? ಇದಷ್ಟು ಅಭಿಮನ್ಯು ಪರಾಕ್ರಮ ಪದ್ಯದ ಬಗ್ಗೆ ಆಗಿತ್ತು. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಗೆಳೆಯ ಗೆಳತಿಯರಿಗೆ ಸೆಂಡ್ ಮಾಡಿ. ಥ್ಯಾಂಕ್ ಯು.